ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ಇದ್ರಿ ಅವರಿಗಾಗಿ ಇದು ರೀಡಿಂಗ್. ಥರ್ಡ್ ಪಾರ್ಟಿ ಟ್ಯಾರೋ. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಯಾರಾದರೂ ಇನ್ನೊಬ್ಬರು ಬಂದು ನಿಮ್ಮ ರಿಲೇಷನ್ಶಿಪ್ ಹಾಳಾಗಿತ್ತು, ಬ್ರೇಕಪ್ ಆಗಿತ್ತು, ನೋ ಕಾಂಟ್ಯಾಕ್ಟಿಗೂ ಹೋಗಿತ್ತು, ಇಬ್ಬರು ದೂರ ಆಗಿದ್ರಿ ಅಂದ್ರೆ ಮನಸ್ಸನ್ನು ದೂರ ಆಗಿತ್ತಂದ್ರೆ ಸೊ ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗ್ತೈತಿ. ಸೊ ನಿಮ್ಮಿಬ್ಬರ ಮಧ್ಯೆ ನಿಮ್ಮಿಬ್ಬರು ಬಾಂಡಿಂಗ್ ಚೆನ್ನಾಗಿರ್ಬೇಕು. ಫಸ್ಟ್ ಅದು ಜೆನ್ಯೂನ್ ಆಗಿರಲಿ. ಓಕೆ. ಸೊ ಅಂಥ ನಿಮ್ಮದು ಒಂದು ರಿಲೇಷನ್ಶಿಪ್ ಒಳಗೆ ಯಾರಾದರೂ ಬಂದ್ರೆ ಸೊ ಅದು ರಿಲೇಷನ್ಶಿಪ್ ಯಾವ್ದಾರ ಆಗಿರ್ಬೋದು. ತಾಯಿ ಮಗಳು, ತಂದೆ ಮಗಳು, ಗಂಡ ಹೆಂಡತಿ, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡು, ಫ್ರೆಂಡ್ಸ್, ಅಕ್ಕ ಪಕ್ಕ ಮನೆಯವ್ರು ಯಾರು ಇರಲಿ, ನಿಮ್ಮಿಬ್ರದ್ದು ಒಂದು ಚೆನ್ನಾಗಿರೋ ಒಂದು ಬಾಂಡಿಂಗ್ ಇದ್ದಾಗ ಅದನ್ನು ಬಂದು ಯಾರೋ ಒಂದು ಈ ಬಾಂಡಿಂಗ್ ಕೆಡಿಸಿದ್ರಿ. ಅವ್ರು ಬಂದಮೇಲೆ ನಮ್ಮ ಜೀವನ ನಮ್ಮಿಬ್ರದ್ದು ಒಳಗಿಂದ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಯಾಕೋ ನಮ್ಮದು ತಾಳ ತಪ್ತಾ ಐತಿ ನಮ್ಮದು ರಿಲೇಷನ್ಶಿಪ್ ಅಂತಿರಲ್ಲ, ಅವರು ಈ ರೀಡಿಂಗ್ನ ನೋಡ್ರಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಟ್ಯಾರೋ ರೀಡಿಂಗ್. ನಿಖಿತಾ ಟ್ಯಾರೋ ಕನ್ನಡ ಟ್ಯಾರೋ ರೀಡಿಂಗ್. ಟುಡೇ ಟ್ಯಾರೋ ಕನ್ನಡ. ಓಕೆ, ಟುಡೇ ಕನ್ನಡ ಟ್ಯಾರೋ ರೀಡಿಂಗ್, ರಿಲೇಷನ್ಶಿಪ್ ಟ್ಯಾರೋ ರೀಡಿಂಗ್, ಸ್ಪಿರಿಚುವಲ್ ಗೈಡೆನ್ಸಸ್, ರಿಲೇಷನ್ಶಿಪ್ ಗೈಡೆನ್ಸಸ್, ಸೆಲ್ಫ್ ಹೀಲಿಂಗ್ ಎಲ್ಲ ಏನಾದರೂ ಹುಡುಕ್ತಿದ್ರಿ ನೀವು ಅಂತಂದರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಓಕೆ, ನಿಮ್ಗೆ ಇಲ್ಲಿ ಎಲ್ಲನೂ ಸಿಗ್ತಾಯಿತಿ. ನಿಖಿತಾ ಟ್ಯಾರೋ ಅಂತ ಹುಡುಕ್ರಿ. ಮುಂದೆ ರೀಡಿಂಗರ ಹೊಡಿರಿ, ಕನ್ನಡ ಅಂತ ಹೊಡಿರಿ, ASMR ಅಂತ ಹೊಡಿರಿ. ಸೊ ನಿಖಿತಾ ಟ್ಯಾರೋ, ಅವೇಕನ್ ಟ್ಯಾರೋ ವಿತ್ ನಿಖಿತಾ ಅಂತ ಹೊಡೆದ್ರೂ ಸೊ ನಂದು ಚಾನಲ್ ಎಲ್ಲನೂ ನಿಮ್ಗಲ್ಲೇ ಶೋ ಆಗ್ತೈತಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಯಾವ ವ್ಯಕ್ತಿ ಬಗ್ಗೆ ನೀವು ಅಂದರೆ ಯಾವ ಬಾಂಡಿಂಗ್ ಬಗ್ಗೆ ನೀವು ನೋಡ್ಬೇಕಂತ ಮಾಡಿರಿ ಆ ವ್ಯಕ್ತಿನ ನೀವು 3 ಸಲ ಹೆಸರು ಹೇಳ್ಕೊಬೇಕಾಗ್ತೈತಿ. ವಿಜುವಲೈಸ್ ಮಾಡ್ಕೊಳ್ರಿ ಏನು ಆತ ನಿಮ್ಮ ಒಂದು ಬಾಂಧವ್ಯದ ನಡುವೆ. ಸೊ ಏನು ಸರಿ ಮಾಡ್ಕೋಬೇಕು ನೀವು ಅದನ್ನು ವಿಜುವಲೈಸ್ ಮಾಡ್ಕೊಳ್ರಿ. ಸೊ ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋಸ್ ನೋಡ್ತಿದ್ದೀರಿ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಭಾಳ ಚೆನ್ನಾಗಿ ಸಿಗ್ತಾ ಐತಿ. ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಕಡೆಯಿಂದ ನಿಮ್ಗೆ ಎಷ್ಟು ನಿಮ್ಮ ಜೀವನದಾಗ ಒಂದು ಸಮಾಧಾನವಾಗಿ ನೀವು ಜೀವನ ಮಾಡಬಹುದು, ಖುಷಿಯಾಗಿ ಜೀವನ ಮಾಡಬಹುದು. ನಮ್ಮದು ಒಂದು ಜೀವನ ಸಿಗದ ಒಂದು ಜೀವನ ಅಲ್ಲ, ಮುಂದಿನ ಜನ್ಮ ಏನು ಕಟ್ಕೊಂಡು ಹೋಗ್ತೇವೋ ಗೊತ್ತಿಲ್ಲ, ಏನು ಕಟ್ಕೊಂಡು ಬರ್ತೇವೋ ಗೊತ್ತಿಲ್ಲ. ಸೊ ಒಂದು ಖುಷಿಯಾಗಿ ಜೀವನ ಮಾಡ್ಬೇಕನ್ನೋದು ನಂದು ಉದ್ದೇಶ. ಇರೋರು ಇರಲಿ, ಹೋಗೋರು ಹೋಗಲಿ, ನಾವು ಖುಷಿಯಾಗಿರೋದು. ಫಸ್ಟ್ ಇದನ್ನು ಸ್ವಲ್ಪ ಎಲ್ಲರೂ ಅಳವಡಿಸ್ಕೊಳ್ರಿ ಜೀವನದಾಗ. ಇರೋರಲ್ಲಿ ಹೋಗೋರು ಹೋಗ್ಲಿ ಅಂದ್ರೆ ಹೋಗೋರನ್ನ ಬಿಟ್ಟು ಹೋಗೋದಂತಲ್ಲ. ಈ ಗಂಡ ಹೆಂಡ್ತಿ ಇರ್ತೀರಿ, ಬಿಟ್ಟು ಹೋಗೋ ಪರಿಸ್ಥಿತಿ ಇಲ್ಲ, ಬಟ್ ಮನಸ್ಥಿತಿಗಳನ್ನು ಚೇಂಜ್ ಮಾಡ್ಕೋಬೋದಲ್ಲ ನೀವು. ಸೊ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಯಾವಾಗ ನಿಮ್ಗೆ ಏನು ರೆಸನೇಟ್ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ಇಲ್ಲಿ ತೊಗೊಬೇಡ್ರಿ. ನಿಮ್ಮ ಮೇಲೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಜೀವನದಾಗ ಏನು ನಡೀತಾ ಐತಿ ಆ ಪರಿಸ್ಥಿತಿಲಿ ಬಂದಿತ್ತಂದ್ರೆ ಅದಕ್ಕೊಂದು ಗೈಡೆನ್ಸ್ ಬಂತಂದ್ರೆ ಅದು ನೀವು ಆ ಪಾರ್ಟ್ ನೀವು ತೊಗೋಬೋದು. ಎಲ್ಲನೂ ಹೇಳಿದ್ದು ಯಾಕಂದ್ರೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಅನ್ವಯಿಸ್ತದೆ. ಸೊ ಇದು ಯಾವತ್ತಿನ ದಿನ ನೋಡ್ತೀರಿ ಅವತ್ತಿನ ದಿನ ನಿಮ್ಗೆ ರೆಸನೇಟ್ ಆಗ್ತದೆ. ಇಲ್ಲೇ ಜೆಂಡರ್ ಇಲ್ಲ ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಒಬ್ರು ಯಾರೋ ಕೇಳಿದ್ರಿ, ಅದಕ್ಕೆ ಹೇಳಕತ್ತಂದಿದ್ನ. ಯಾರೋ ಮೆಸೇಜ್ ಮಾಡಿದ್ರಿ, ಫೋನ್ ಕಾಲ್ ಮಾಡಿದ್ರಿ, ಮ್ಯಾಮ್ ಇದನ್ನು ನೀವು ನಿಮ್ಮ ವ್ಯಕ್ತಿ ಅಂತ ಹೇಳ್ತಿದ್ದೀರಿ, ಅದು ಹುಡುಗನ ಅಂತ ಕೇಳಿದ್ರಿ. ಸೊ ಜೆಂಡರ್ ಇಲ್ಲ, ನಿಮ್ಮ ವ್ಯಕ್ತಿ ಯಾವ ಇದಿರ್ತಾರೆ ನೀವು ಹುಡುಗ ಆಗಿ ನೋಡ್ತಿದ್ರ. ಸೊ ಅವ್ರು ನಿಮ್ಮ ವ್ಯಕ್ತಿ ಹುಡುಗ ಆಗಿದ್ರೆ ಹುಡುಗಿ ಆಗಿದ್ರೆ ಹುಡುಗಿ, ಹಂಗೆ ಸೇಮ್ ಇರ್ಬೋದು. ಇದ್ರಾಗ ಜೆಂಡರ್ ಇಲ್ಲ. ನಿಮ್ಮ ವ್ಯಕ್ತಿ ಅಂದ್ರೆ ನಿಮ್ಮ ವ್ಯಕ್ತಿ, ಅವ್ರು ಯಾರಾದರೂ ಆಗಿರ್ಬೋದು. ಸೊ ಕನ್ಫ್ಯೂಸ್ ಆಗಬೇಡ್ರಿ. ಯಾಕಂದರೆ ಇದು ಎನರ್ಜಿ ಬೇಸ್ಡ್ ರೀಡಿಂಗ್ ಇರ್ತಾವೆ. ಎನರ್ಜಿ ಇರ್ತಾವಲ್ಲ ಅವಕ್ಕೆ ಹೆಣ್ಣು ಗಂಡು ನೀವು ಬೇರೆ ಜೆಂಡರ್ ಹಾಗೆಲ್ಲ ಭೇದ ಭಾವ ಇರೋ ಎನರ್ಜಿ ಅಂದರೆ ಇದು ಎಲೆಕ್ಟ್ರಿಸಿಟಿ. ಉದಾಹರಣೆಗೆ ಎಲೆಕ್ಟ್ರಿಸಿಟಿ, ಕರೆಂಟ್, ಅದಕ್ಕೆ ಇದು ಹೆಣ್ಣು ಶಕ್ತಿ, ಇದು ಗಂಡು ಶಕ್ತಿ, ಇದು ಆ ಎಲೆಕ್ಟ್ರಿಸಿಟಿ ಯಾರು ಮುಟ್ಟಿದ್ರೆ ಕರೆಂಟ್ ಹೊಡಿತೈತಲ್ಲ ಅದು ಹಂಗೆ. ಸೊ ಎನರ್ಜೀಸ್ ನೀವು ಹೆಣ್ಮಕ್ಳಿರ್ರಿ ಗಂಡು ಮಕ್ಳಿರ್ರಿ, ನಿಮ್ಮೊಳಗಿರೋಂಥ ಎನರ್ಜಿ ಏನೈತಲ್ಲ, ನಿಮ್ಮೊಳಗಿರೋಂಥ ಒಂದು ಕರೆಂಟಿಂದ ಉದಾಹರಣೆ ತೊಗೊಂಡ್ರೆ ಆ ಸ್ಪಾರ್ಕ್ ಏನೈತಿ
ಅದಷ್ಟು ನಿಮಗಿಲ್ಲಿ ಕೌಂಟ್ ಆಗತ್ತೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರಿಗಾಗಿ ಇದು ರೀಡಿಂಗು. ನೀವು ಯಾವ ಬಾಂಡಿಂಗ್ ಬೇಕು, ಯಾವ ವ್ಯಕ್ತಿ ಜೊತೆಗೆ ನಿಮ್ದು ಅಂದ್ರೆ ಥರ್ಡ್ ಪಾರ್ಟಿ ಯಾರದೈತಿ ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ಅಂದ್ಕೊಳ್ತೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ಲಾಸ್ಟಿಗೆ ತೆಗಿತಾನೆ. ಕಮೆಂಟ್ ಒಳಗೆ ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಕಮೆಂಟ್ ಮಾಡಿರಿ. ಅಂದರೆ ಈ ಎನರ್ಜಿ ಒಳಗೆ ನಿಮಗೆ ಏನು ಬೇಕು, ಒಳ್ಳೇದು ಏನು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಅದನ್ನ ಕಮೆಂಟ್ ಒಳಗೆ ಬರೀಬೇಕು. ಇಟ್ ಈಸ್ ನಿಮಗೆ ಗೊತ್ತಿಲ್ಲದಂಗೆ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಿ ಅಂತ ಅರ್ಥ. ಒಳ್ಳೆ ಮನಸ್ಸಿಂದ ಎಸ್ ನನಗಿದು ಎನರ್ಜಿ ಬೇಕೇ ಬೇಕು ಅಂತಂದು ಒಂದು ಸಂಕಲ್ಪ ಮಾಡಿ ಒಂದು ಒಳ್ಳೆ ಮನಸ್ಸಿಂದ ನೀವು ಅಲ್ಲಿ ಕಮೆಂಟ್ ಆಗಿದ್ದಲ್ಲೇ ಅದು ಆಗೇ ಆಗ್ತತಿ. ಅದಕ್ಕೆ ನೀವು ಎನರ್ಜಿ ಎಷ್ಟು ಹಾಕಿರಿ ಅಷ್ಟು ಲಘು ನಿಮಗೆ ಹಾಕೋದು, ಅದು ನಿಮ್ಮ ಮೇಲೆ ಡಿಪೆಂಡ್ ಅದು. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದೀರಿ ಅವರಿಗಾಗಿ 4 ಆಫ್ ಕಪ್ಸ್ ಇನ್ ರಿವರ್ಸ್, 9 ಆಫ್ ವಾಂಡ್ಸ್ ಇನ್ ರಿವರ್ಸ್, 3 ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್, 8 ಆಫ್ ಪೆಂಟಕಲ್ಸ್, ಏಸ್ ಆಫ್ ಕಪ್ಸ್ ಇನ್ ರಿವರ್ಸ್. ಓಕೆ, ದ ಮೂನ್, 10 ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್, ಎಂಪ್ರೆಸ್ ಇನ್ ರಿವರ್ಸ್ ಕಾರ್ಡ್ ಭಾಳ ಬಂದವು ಇವತ್ತು. ಸೊ ನೋ ಪ್ರಾಬ್ಲಮ್. 5 ಆಫ್ ಒಳ್ಳೇದು. ಒಂದೊಂದ್ಸಲ ಭಾಳ ಜನ ಮಾಡಲ್ಲ ರೀಡರ್ಸ್, ನೀವು ನೋಡಿರ್ತೀರಿ ರಿವರ್ಸ್ ಕಾರ್ಡ್ಸ್ ಮಾಡಲ್ಲ, ಭಾಳ ಜನ ಮಾಡಲ್ಲ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಈಗ ನಿಮ್ಮ ವ್ಯಕ್ತಿ ಎನರ್ಜಿ ನಿಮ್ಮ ಜೊತೆಗೆ ಹೆಂಗೈತಿ ಅಂದ್ರೆ ನೀವು ಅವ್ರಿಗೆ ಏನೇ ಹೇಳಕ್ಕೆ ಹೋದ್ರೆ ಅವ್ರನ್ನ ಅದನ್ನು ತೊಗೊಳಕ್ಕೆ ತಯಾರಿಲ್ಲ. ಅವರು ನೀವು ಅವ್ರಿಗೆ ಏನೇ ಬುದ್ಧಿ ಹೇಳ್ರಿ, ಏನೇ ಮಾಡಿರಿ ಅವರು ಇಲ್ಲ, ಅದಕ್ಕೆ ರಿಸೀವ್ ಮಾಡೋ ಒಂದು ಮೂಡ್ ಒಳಗೆ ಇಲ್ಲ ಅವರು. ಇಷ್ಟು ದಿನ ನಿಮ್ಮ ವ್ಯಕ್ತಿ ನೀವೆಷ್ಟೇ ಅವ್ರಿಗೊಂದು ಎಮೋಷ್ನಲ್ ಬಾಂಡಿಂಗ್ ಕೊಡಕ್ಕೆ ಹೋಗ್ತಿದ್ರಿ, ಅವ್ರಿಗೆ ಎಷ್ಟೇ ಅವ್ರಿಗೊಂದು ಕಂಪ್ಯಾಷನ್ ಕೊಡಕ್ಕೆ ಹೋಗ್ತಿದ್ರಿ, ಅಂದ್ರೆ ಏನೋ ಒಂದು ಸಪೋರ್ಟ್ ಮಾಡಬೇಕು, ಏನೋ ಕಷ್ಟ ಇರ್ಬೇಕು ಅವ್ರಿಗೆ, ಏನೋ ಅವ್ರು ಯೋಚನೆ ಮಾಡ್ತಿದಾರೆ, ನೀವೇನಾರು ಅವರಿಗೆ ಹೋಗಿ ಕೊಡ್ತಿದ್ರಿ ಅಂದರೆ ಅವ್ರು ನಿಮ್ಗೆ ಎಂದೂ ರಿಜೆಕ್ಟ್ ಮಾಡಿರ, ಎಂದೂ ಅದನ್ನು ಸ್ವೀಕಾರ ಮಾಡಿಲ್ಲ. ಸೊ ಬಟ್ ಈಗ ಅವರಿಗೆ ಸ್ವಲ್ಪ ಅರ್ಥ ಆಗ್ತಾ ಐತಿ, ನಾನು ಈಗ ಪ್ರೆಸೆಂಟ್ ಏನದನ್ನೆಲ್ಲ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕು, ನಾನು ಪಾಸ್ಟ್ ಕಡೆಗೆ ಸ್ವಲ್ಪ ಬಿಟ್ಟು ಹಳೇದಾಗಿದ್ದನ್ನು ಬಿಟ್ಟು ಈಗ ನಾನು ಪ್ರೆಸೆಂಟ್ ಸಿಚುವೇಶನ್ ಏನೈತಿ ಅದಕ್ಕೆ ನಾನು ಲಕ್ಷ್ಯ ಕೊಡಬೇಕು ಅಂತ ಒಂದು ಅರಿವು ಮೂಡ್ತಾ ಇತ್ತು ಅವ್ರಿಗೆ. ಈಗ ಒಂದು ಸ್ವಲ್ಪ ಥ್ಯಾಂಕ್ಫುಲ್ನೆಸ್, ಗ್ರ್ಯಾಟಿಟ್ಯೂಡ್ಸ್ ಬರ್ತಾ ಐತಿ ನಿಮ್ಮ ವ್ಯಕ್ತಿಗೆ. ಇದು ಯಾಕೆ ಚೇಂಜಸ್ ಬರ್ತದೋ ನಿಮ್ಮ ವ್ಯಕ್ತಿ ಜೊತೆಗೆ ಅಂದರೆ, ಯಾಕಂದ್ರೆ ನೀವು ನಿಮ್ಮ ವ್ಯಕ್ತಿ ಬಗ್ಗೆ ಭಾಳ ಕಾಳಜಿ ಮಾಡೋದು ಬಿಟ್ಟಿರಿ. ನೀವು ಪ್ರೆಸೆಂಟ್ ಒಳಗೆ ಏನು ಮಾಡಬೇಕು ಅನ್ನೋದಷ್ಟೇ ವಿಚಾರ ಮಾಡಕತ್ತೀರಿ. ನೀವು ಆಗ ಹೋಗಿದ್ದ ವಿಷಯಗಳನ್ನು ನೀವು ಅವಾಗ ಹಿಡ್ಕೊಂಡು ಕುಂತಿದ್ರಿ. ಸೊ ಅಂದ್ರೆ ನಾನು ನಿನ್ನ ಜೊತೆಗದೇನಿ, ನಾನು ನಿನಗೆ ಇಷ್ಟು ಹೆಲ್ಪ್ ಅಂದ್ರೆ ನೀವು ಹೇಳ್ಕೊಂಡಿ ಅಂತಲ್ಲ, ನೀವು ಅದನ್ನು ತೋರ್ಸಕ್ಕೆ ಹೋದ್ರಿ, ನಿಮ್ಮ ಸ್ಟ್ಯಾಂಡ್ ನೀವು ತೊಗೊಳಕ್ಕೆ ಹೋದ್ರಿ, ಬಟ್ ಆ ವ್ಯಕ್ತಿಗೆ ಅರ್ಥ ಆಗಲಿಲ್ಲ. ನೀವು ಈಗ ನೀವು ಸೆಲ್ಫ್ ಕೇರ್ ಮಾಡ್ಕೊಳೋದು ಕಲ್ತ್ಬಿಟ್ಟಿರಿ. ಪ್ರೆಸೆಂಟ್ ಏನೈತಿ, ಸಾಕು ನಾ ಇಷ್ಟು ದಿನ ನೋವು ಅನುಭವಿಸಿದ್ದೆ, ಸಾಕು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ, ಇನ್ನು ನನ್ನ ಕಡೆ ನಾನು ಲಕ್ಷ್ಯ ಕೊಟ್ಕೋಬೇಕು, ನನ್ನ ಕರಿಯರ್ ಕಡೆ ಲಕ್ಷ್ಯ ಕೊಟ್ಕೋಬೇಕು, ನಾನು ಹೆಂಗೆ ಆರಾಮಿರ್ಬೇಕಂತ ನೋಡ್ಬೇಕಂತ ಹಂಗೆ ನೀವು ಲಕ್ಷ್ಯ ಮಾಡ್ಕೊಳಕ್ಕೆ ಕತ್ತೀರಿ. ಹಾಗಾಗಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಬೆಲೆ ಈಗ ಒಂದು ಸ್ವಲ್ಪ ಗೊತ್ತಾಗ್ತೈತಿ. ಬಟ್ ಈಗ ಕರೆಂಟ್ ಸಿಚುವೇಶನ್ ನಿಮ್ಮಿಬ್ಬರ ಬಗ್ಗೆ ಹೆಂಗೈತೆ ಅಂದ್ರೆ ಅವ್ರಿಗೆ ನಿಮ್ಮಿಬ್ಬರೊಳಗೆ ಒಂದೊಂದು ಚೇಂಜಸ್ ಕಾಣ್ತದಾವಿಲ್ಲ. ಬಟ್ ನಿಮ್ಮ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಬಂದಮೇಲೆ ಈಗ ನಿಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ಹಿಂಗೆ ಕೊಡೋ ತೊಗೊಳೋ ಅಂಥದ್ದು ಅಂದ್ರೆ ಮಾನಸಿಕವಾಗಿನ ಆಯ್ತು, ಫಿಸಿಕಲಿನ ಆಯ್ತು, ಒಂದು ಹೆಲ್ಪಿಂಗ್ ನೇಚರ್ ಆಯ್ತು, ಅದು ಈಗ ನೀವು ಮಾಡೋಕ್ಕೆ ತಯಾರಿಲ್ಲ ಇಬ್ಬರೂ. ಕರೆಂಟ್ ಸಿಚುವೇಶನ್ ಒಳಗೆ ನೀವು ಯಾರು ಹೇಳಿದ್ನೂ ಒಂದು ಸಜೆಷನ್ ತೊಗೊಳಕ್ಕೂ ತಯಾರಿಲ್ಲ. ನೀವು ಒಬ್ರಿಗೊಬ್ರು ನೀವು ಆಸರಾಗಬೇಕಂತ ಹೇಳ್ತೀವಲ್ಲ, ಒಬ್ರಿಗೊಬ್ರು ಹೆಲ್ಪಿಂಗ್ ಇರ್ಬೇಕು, ಅದು ಇಲ್ಲ. ಯಾಕಂದ್ರೆ ನೀವು ಫಸ್ಟ್ ಭಾಳ ಹೆಲ್ಪ್ ಮಾಡೋಕ್ಕೆ ಹೋಗಿರಿ ಅವರಿಗೆ, ಅವರು ಅದನ್ನ ತೊಗೊಂಡಿಲ್ಲ. ಇದು ಕರೆಂಟ್ ಸಿಚುವೇಶನ್ ನಿಮ್ಮಿಬ್ಬರ ಮಧ್ಯದ ಫಸ್ಟ್.
ಸೊ ಥರ್ಡ್ ಪಾರ್ಟಿ ಜೊತೆಗೆ ಹೆಂಗೈತಿ, ಸೊ ಇದು ಇಷ್ಟ ತನಕ ಹೇಳಿದ್ದು ನಿಮ್ಗೆ ರೆಸೊನೇಟ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಸೊ ಇದು ರೆಸೊನೇಟ್ ಆತ್ರಿ, ನಮ್ದು ಹಿಂಗೆ ನಡ್ದೈತಿ ಅಂದಾಗ ಸೊ ಈಗ ನೆಕ್ಸ್ಟ್ ಏನು ಹೇಳ್ತಾನೆ ಅದನ್ನು ನಿಮ್ಗದು ರೆಸೊನೇಟ್ ಆಗ್ತೈತಿ. ಹಾಗಾಗಿ ನಿಮ್ದು ಹೇಳೋದು ಫಸ್ಟ್, ಆಮೇಲೆ ಬೇರೆಯವ್ರದ್ದು. ಕರೆಕ್ಟ್ ಅಲ್ಲ? ಸೊ ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ವ್ಯಕ್ತಿದ ಏನು ಒಂದು ಫೀಲಿಂಗ್ ಐತಿ ಈಗ, ಅಥವಾ ಅವ್ರಿಗೆ ಏನು ನಡೀತಾ ಐತೆ ಅವ್ರ ಜೊತೆಗೆ, ಬಾಂಡಿಂಗ್ ಹೆಂಗೆ ಐತೆ ಅವ್ರದ್ದು ಅಂತ ಕೇಳಿದ್ರೆ, ಇಲ್ಲ ಅವರಿಬ್ಬರ ನಡುವೆ ಯಾರೋ ಮತ್ತು ಇನ್ನೊಬ್ರು ಬಂದು ಅವರಿಬ್ರು ಈಗ ಭಯ ಹುಟ್ಟೈತಿ ನಿಮ್ಮ ವ್ಯಕ್ತಿಗೆ. ಅಂದ್ರೆ ಥರ್ಡ್ ಪಾರ್ಟಿ ಜೊತೆಗೆ ಅವ್ರಿಗೆ ಅನ್ಸಕತೈತಿ ನಾ ತಪ್ಪು ಹೆಜ್ಜೆ ಇಟ್ಟು ನಾನು ತಪ್ಪು ಮಾಡಿದ್ನೋ ಏನೋ, ಭಾಳ ಎಮೋಷ್ನಲಿ ವಿಡ್ರಾ ಆಗ್ಯಾರ, ಭಾಳ ಲೋ ಫೀಲ್ ಮಾಡ್ತಿದಾರ, ಕುಗ್ಗ್ಯಾರ, ಲೋ ಫೀಲ್ ಮಾಡ್ತಿದಾರ, ಅಂದ್ರೆ ಮನಸ್ಸು ಖುಷಿ ಇಲ್ಲ. ಥರ್ಡ್ ಪಾರ್ಟಿಗೂ ನಿಮ್ಮ ವ್ಯಕ್ತಿ ಬಗ್ಗೆ ಅವ್ರು ಯಾರಾಗಿರಲಿ, ನಿಮ್ಮ ಫ್ಯಾಮಿಲಿನೂ ಆಗಿರ್ಬೋದು ಅಥವಾ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿ ಅವ್ರನ್ನ ಜೊತೆಗೂ ಇದ್ದಿರ್ಬೋದು, ಬಟ್ ಸ್ಟಿಲ್ ಈಗ ಥರ್ಡ್ ಪಾರ್ಟಿಗೂ ನಿಮ್ಮ ವ್ಯಕ್ತಿ ಬಗ್ಗೆ ಇವರು ನನ್ನ ಫ್ಯಾಮಿಲಿ ಅಂತ ನಾವು ಇವ್ರ ಜೊತೆಗೆ ಹೋಗ್ಬೋದಾ, ಆ್ಯಸೆಪ್ಟ್ ಮಾಡ್ಕೋಬೋದಾ ಅನ್ನೋದು ಅವ್ರಿಗೂ ಇಲ್ಲ. ಥರ್ಡ್ ಪಾರ್ಟಿ ಮನೆ ಒಳಗೆ ನಿಮ್ಮ ವ್ಯಕ್ತಿನ ಅಲ್ಲಿ ಒಂದು ಸ್ವೀಕಾರ ಮಾಡ್ಕೊಳಕ್ಕೆ ತಯಾರಿಲ್ಲ. ಅಂದ್ರೆ ಥರ್ಡ್ ಪಾರ್ಟಿ ಇವರಿಬ್ಬರು ಜೊತೆಗಿದ್ರಂದ್ರೆ ನಿಮ್ಮ ಥರ್ಡ್ ಪಾರ್ಟಿ ಯಾರ್ದಾರಲ್ಲ, ನನ್ನ ವಿವರ್ಸಿಂದ ನಿಮ್ಮಿಬ್ಬರು ನಡು ಬಂದರದಾರಲ್ಲ ಒಬ್ರು, ಹಾಂ, ಅವ್ರ ಮನೆ ಒಳಗೆ ಕಿರಿಕಿರಿ ಉಂಟಾಗ್ತದವು. ಸೊ ಹಾಗಾಗಿ ನಿಮ್ಮ ವ್ಯಕ್ತಿಗೀಗ ಭಯ ಹುಟ್ಟೈತಿ. ಯಾಕಂದ್ರೆ ಈ ಕಡೆ ನೀವು ಸ್ಟ್ರಾಂಗ್ ಆಗ್ಬಿಟ್ಟಿರಿ, ನಿಮ್ಮ ಪಡೆ ನೀವು ಇರೋದು ಕಲ್ತಿರಿ, ಇಲ್ಲೇ ಇವರು ಇಲ್ಲಿ ಕಿರಿಕಿರಿ ಮಾಡ್ತಿದಾರ. ಸೊ ಈಗ ನಿಮ್ಮ ವ್ಯಕ್ತಿದ ಪರಿಸ್ಥಿತಿ ಅಂದ್ರೆ ನಾ ಗಲಿಕ ನಾ ಘಾಟ್ಕ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಎರಡು ದೋಣಿ ಮೇಲೆ ಕಾಲು ಇಟ್ಕೊಂಡು ಹೊಂಟ್ರಿ ಏನಾಕತ್ತೀವಿ, ಒಂದು ಕಡೆ ಬೀಳಬೇಕಲ್ಲ. ಹಾಗಾಗಿ ನಿಮ್ಮ ವ್ಯಕ್ತಿಗೆ ಅದನ್ನು ಮ್ಯಾಲೆ ತೋರಿಸ್ಕೊಳಂಗಿಲ್ಲ ಅವರು, ಯಾಕಂದ್ರೆ ಸಬ್ ಕಾನ್ಷಿಯಸ್ ಭಾಳ ಫಿಯರ್ ಐತದ, ಒಳಗೆ ಭಾಳ ಭಯ ಐತಿ, ಜೀವನ ಏನಾಕತಿ, ಮುಂದೆ ಏನಾಕತಿ ನನಗೆ ಅಂತಂದು ಭಯ ಐತಿ. ಸೊ ಥರ್ಡ್ ಪಾರ್ಟಿ ಜೊತೆಗೂ ಅವ್ರಿಗೆ ಅಷ್ಟೊಂದು ಚಲೋ ಬಾಂಡಿಂಗ್ ಇಲ್ಲ. ಸೊ ಕರೆಂಟ್ ಸಿಚುವೇಶನ್ ಒಳಗೆ ನೀವು ನೋಡಿದ್ರಿ ಅಂದ್ರೆ ಅವ್ರ ಬಗ್ಗೆ ಅವ್ರ ಫೀಲಿಂಗ್ಸ್ ಅಂದ್ರೆ ಏನಿಲ್ಲ. ಈಗ ಕರೆಂಟ್ ಸಿಚುವೇಶನ್ ಒಳಗೂ ಅವರಿಬ್ಬರು ನೋಡಿದ್ರಿ ಅಂದ್ರೆ ನೀವೀಗ ಮೊದಲಿರೋಂಥ ಒಂದು ಅಟ್ರಾಕ್ಷನ್ ಆಯ್ತು, ಒಂದು ಪ್ರೀತಿ ಆಯ್ತು, ಅಟ್ರಾಕ್ಷನ್ ಜಾಸ್ತಿನೇ ಇಲ್ಲೇ, ಅದು ಈಗ ಇಲ್ಲ ಅವರಿಬ್ಬರ ನಡುವೆ. ಅನ್ನೆಸರಿ ಒಂದು ಖರ್ಚು ಮಾಡುವಂಥದ್ದು ಒಂದು ಭಾಳ ಬರಾಕತ್ತದ ಅನಿಸುತ್ತಿಲ್ಲ. ಇಲ್ಲೇ ನಿಮ್ಮ ವ್ಯಕ್ತಿ ಅಥವಾ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಅಲ್ಲಿ ತಾಯಿದು ಪಾರ್ಟ್ ಐತೆ. ಇವ್ರ ತಾಯಿ ಇರ್ಬೋದು, ಇವ್ರ ತಾಯಿ ಇರ್ಬೋದು. ಅಲ್ಲಿ ಮನೆಯಾಗ ಒಪ್ಪಾಕತ್ತಿಲ್ಲ, ಮನೆ ಒಳಗೆ ಅದಕ್ಕೆ ಹೂ ಅನ್ನಕತ್ತಿಲ್ಲ ಅಂತ ಹೇಳಿದೆ. ಮೋಸ್ಟ್ಲಿ ಥರ್ಡ್ ಪಾರ್ಟಿ ಜೊತೆ ತಾಯಿನೂ ಇರ್ಬೋದು ಅಥವಾ ಇವ್ರ ತಾಯಿನೂ ಇರ್ಬೋದು. ಅಥವಾ ತಾಯಿ ನಮ್ಗಿಲ್ರಿ ಅಂದ್ರೆ ತಾಯಿ ಸ್ಥಾನದೊಳಗೆ ಯಾರದಾರಲ್ಲ, ಅಕ್ಕ ತಂಗಿ ನೀವು ಫ್ರೆಂಡ್ ಯಾರಿಗಾರ ಆ ಸ್ಥಾನ ಯಾರಿಗೆ ಕೊಟ್ಟಿರಿ, ಎಸ್ ಇವ್ರು ನಮ್ಮನ್ನ ಕೇರ್ ಮಾಡ್ತಾರೆ ಅಂತಂದು ಅವರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಇಲ್ಲೇ. ಸೊ ಇಲ್ಲಿ ಕೆಲವೊಬ್ರು ಕನ್ಸೀವ್ ಆಗಿರ್ಬೋದು, ಅದಕ್ಕೂ ಇಶ್ಯೂ ಆಗಿರ್ಬೋದು. ಇಲ್ಲಿ ಒಬ್ರು ಡಾಮಿನೇಟಿಂಗ್ ಭಾಳ ಅದಾರ. ಹೇಗೆ ನಿಮ್ದಲ್ಲ ಥರ್ಡ್ ಪಾರ್ಟಿ ಬಗ್ಗೆ, ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿದು ಎನರ್ಜಿ ಹೇಳ್ತಿದ್ದೀನಿ. ಒಬ್ಬರು ಡಾಮಿನೆಂಟ್ ಭಾಳ ಆಗ್ಯಾರಿಲ್ಲ, ಹಾಗಾಗಿನೂ ನಿಮ್ಮ ವ್ಯಕ್ತಿಗೆ ಈಗ ಇದು ಸರಿ ಅನ್ಸಕತ್ತಿಲ್ಲ. ಸೊ ನಿಮ್ಮ ಜೊತೆಗೆ ಅವ್ರದ್ದು ಏನು ನಿಮ್ಮದು ಥರ್ಡ್ ಪಾರ್ಟಿ ಯಾಕೆ ಬಂದ್ರಿ, ಏನು ಪ್ರಾಬ್ಲಮ್ ಆಗಿತ್ತು ರೀ ನಮ್ಮ ಬಗ್ಗೆ, ನಮ್ಮಿಬ್ಬರ ಮಧ್ಯ ಅಂತ ನೀವೇನಾದರೂ ಕೇಳಿದ್ರಿ ಅಂದ್ರೆ, ಸೊ ಇಲ್ಲಿ ಏನಾಯ್ತಂದ್ರೆ ಎಫರ್ಟ್ ಒಬ್ಬರೇ ಹಾಕ್ತಾಯಿದ್ರಿ ಈ ರಿಲೇಷನ್ಶಿಪ್ ಉಳಿಸ್ಕೋಬೇಕಂತಂದು. ಮಾಡಿದ್ದೇ ಕೆಲಸನ ಮಾಡ್ತಿದ್ರಿ ನೀವು, ಅದನ್ನು ಥಾಟ್ಸ್ ಚೇಂಜ್ ಮಾಡಲಿಲ್ಲ, ಎಮೋಷನ್ಸನ್ನು ಚೇಂಜ್ ಮಾಡ್ಕೊಳ್ಳಿಲ್ಲ. ಅದೇ ಇಬ್ಬರದು ಪ್ರಾಬ್ಲಮ್ ಆಗಿದೆ. ನಾ ಮಾಡ್ತಿರೋದ ಸರಿ, ನಾ ಮಾಡ್ತೀನಿ, ನಾನು ಪರ್ಫೆಕ್ಟ್ ನನಗೆ ಗೊತ್ತು ಅನ್ನೋದು ಒಂದು ಎನರ್ಜಿ ಇಬ್ಬರೊಳಗೆ ಇತ್ತು. ಹಾಗಾಗಿ ಇದು ನಿಮ್ಮ ರಿಲೇಷನ್ಶಿಪ್ ಇದೇ ಪ್ರಾಬ್ಲಮ್ ಆಗ್ತಿರ್ಬೋದು, ನೋಡ್ಕೊಳ್ರಿ. ಇಲ್ಲೇ ಕರಿಯರೇ ಇಂಪಾರ್ಟೆಂಟ್ ಅಥವಾ ದುಡ್ಡಿನ ವಿಷಯಗಳು ಬಂದಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನಿಸ್ತಿರ್ಬೋದು. ನಾನೇ ಯಾಕೆ ಸ್ಪೆಂಡ್ ಮಾಡಲಿ ಮಾಡ್ತಿರ್ಬೋದು. ಕೆಲವೊಬ್ರು ನಮ್ಗೇನು ಹಂಗಿಲ್ರಿ ಅಂತ ಅಂತೀರಿ, ಬಟ್ ಅದು ಆಗಿದ್ಮೇಲೆ ಅನ್ನಿಸ್ತಿರ್ಬೋದು ನಾನೇ ಇದಕ್ಕೆ ಎಫರ್ಟ್ ಹಾಕ್ತದನಿ. ಎಫರ್ಟ್ ಅಂದರೆ ಎಲ್ಲರ ತಿರನೂ ಬಂತಲ್ಲ, ನಿಮ್ದು ಎನರ್ಜಿನ ಹಾಕೋದು ಬಂತು, ಟೈಮ್ ಕೊಡೋದು ಬಂತು, ನೀವೇ ಖರ್ಚು ಮಾಡೋದು ಬಂತು, ನೀವೇ ಸರಿ ಮಾಡ್ಕೊಳೋದು ಬಂತು. ಸೊ ಒಬ್ರು ಯಾರೋ ಭಾಳ ರಿಪೀಟೆಡ್ಲಿ ಇಲ್ಲಿ ನೀವು ಮತ್ತು ನಿಮ್ಮ ವ್ಯಕ್ತಿದು ಹೇಳ್ತದನಿ, ಇಲ್ಲೇ ಎಫರ್ಟ್ ಭಾಳ ಹಾಕ್ತದಿರಿ. ಸೊ ಇದೇ ಪ್ರಾಬ್ಲಮ್, ಎರಡೂ ಕಡೆಯಿಂದ ಎಫರ್ಟ್ ಇಲ್ಲ.
ಸೊ ಹಾಗಾಗಿ ಇದ್ರದ್ದು ಏನು ಔಟ್ಕಮ್ ಅಂತಂದ್ರೆ ಹಿಂಗಾಗಿ ಇಬ್ಬರು ನೀವು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಪ್ರೀತಿ ಇದ್ರೂ ಅಥವಾ ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು, ಎಮೋಷ್ನಲ್ ಬಾಂಡಿಂಗ್ ಇದ್ರೂ ಮನಸ್ಸೊಳಗೆ ಇಟ್ಕೊಂಡು ಅದು ತಾಳಮೇಳ ಆಗಾಕತ್ತಿಲ್ಲ ನಿಮ್ಗೆ. ಹಾಗಾಗಿ ಇಲ್ಲೇ ಅವರು ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಕಡೆ ಹೋಗಿರ್ಬೋದು. ಸೊ ಇಲ್ಲಿ ಥರ್ಡ್ ಪಾರ್ಟಿಗಂತ ಬಂದಾಗ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿದಂತ ಬಂದಾಗ ಜಗಳಗಳು ಭಾಳ ಆಗ್ತದವು, ವಾದ ವಿವಾದ ಭಾಳ ಆಗ್ತಿದ್ವು. ಅದನ್ನು ರಿಸಾಲ್ವ್ ಮಾಡ್ಕೊಳಕ್ಕೆ ನೋಡ್ತದಾರ ಅವ್ರು, ಸರಿ ಮಾಡ್ಕೊಳಕ್ಕಾಗಿ ಭಾಳ ಅದನ್ನು ಸರಿ ಮಾಡ್ಕೊಳಕ್ಕೆ ನೋಡ್ತದಾರ. ಸೊ ಒಂದು 4 ಮಂದಿ ಸೇರ್ಕೊಂಡು ಅದನ್ನು ಸರಿ ಮಾಡೋಕ್ಕೂ ನೋಡ್ತದಾರ. ಒಬ್ರು ಸರಿ ಇಲ್ಲ, ಸರಿ ಅಂದ್ರೆ ಸರಿ ಮಾಡ್ಕೊಳೋದ ಸೆನ್ಸ್ ಅದು ಇಬ್ರು ಸರಿ ಇರಿ ಅಂತ ಹೇಳೋದಲ್ಲ, ನೀವು ಮಾಡ್ತಿರೋದು ಸರಿ ತಪ್ಪು ಎಲ್ಲ ಬಂತದ್ರಾಗ. ಇದು ಹಿಂಗಲ್ಲ ಅಂತನ ಹಂಗೂ ನಡ್ದತಿ ಇಲ್ಲಿ. ಕೆಲವೊಬ್ರಿಗೆ ತಮ್ಗೆ ತಲೆ ಒಳಗನ ಭಾಳ ದ್ವಂದ್ವಗಳು ನಡೆದವ ಇಲ್ಲಿ. ಒಂದು ಅಂದರೆ ನಿಮ್ಮ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿದ ನಾವು ಹೋಗ್ತಿರೋ ದಾರಿ ಸರಿನಾ, ನಾವು ಮಾಡ್ತಿರೋದು ಸರಿನಾ, ನಮ್ದು ಯಾಕೆ ಹಿಂಗಿಲ್ಲ ಅಂತ. ಸೊ ಅವರು ಒಬ್ರಿಗೊಬ್ರು ಹೊಯ್ದಾಟ ಸ್ಟಾರ್ಟ್ ಆಗೈತಿ ಮನಸ್ಸೊಳಗೆ, ಮೈಂಡ್ ಒಳಗೆ. ಅವ್ರ ಮಾತುಕತೆನೂ ನಡೆದಾವ ಇಲ್ಲೇ. ಸೊ ಇದು ನಿಮ್ಮ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿದ ನಡುವಿಂದ ಇದು ಓಕೆ. ಸೊ ಇಲ್ಲಿ ಮೊನಾಲಜಿ ಕಾರ್ಡಿಂದ ನೋಡಿ ಲಾಸ್ಟಿಗೆ ಔಟ್ಕಮ್ ಏನು ಬರ್ತದೆ ಅಂತ ತೆಗೆದಿಟ್ಟೇನೆ ಕಾರ್ಡ್. ಮೊನಾಲಜಿ ಕಾರ್ಡಿಂದ ನಿಮಗೇನಾದರೂ ಒಂದು ಗೈಡೆನ್ಸ್ ಬರ್ತದೆ ನೋಡೋಣಂತ ನನ್ನ ವ್ಯೂವರ್ಸಿಗಾಗಿ. ಇದು ನೀವು ಸಿಚುವೇಶನ್ ತಿಳ್ಕೊಂಡ್ರೆ ಏನು ನಡೀತೈತಿ ನೋಡ್ಕೊಂಡ್ರೆ. ಸೊ ಈಗ ನಿಮಗೆ ಏನಾದರೂ ಗೈಡೆನ್ಸ್ ಬರ್ತಾ ಇದೆಯಾ ಇದ್ರಾಗ ನೋಡೋಣಂತ ಮೊನಾಲಜಿ ಕಾರ್ಡ್ಸ್ ಇದೆ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಮೊನಾಲಜಿ ಕಾರ್ಡಿಂದ ನಿಮಗಾಗಿ ಏನಾದರೂ ಇಲ್ಲಿ ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯುವರ್ ವೇ. ಸೊ ಇಲ್ಲಿ ಏನು ಹೇಳಿದ್ದು ನಾನು, ಇಲ್ಲಿ ಬಂತಲ್ಲ 8 ಆಫ್ ಪೆಂಟಕಲ್ಸ್ ಹೇಳಿದ್ದೀನಿ ನಾನು ನಿಮಗಿಲ್ಲಿ. ನಾನೇ ಮಾಡ್ತಿದ್ದೀನಿ, ನಾನೇ ಕರೆಕ್ಟು, ನಿಮ್ದು ಈಗೋ ಬರ್ತಾ ಐತಿ ನಿಮ್ಮಿಬ್ಬರ ನಡುವೆ. ಇದು ನಿಮ್ಮದೇ ಪ್ರಾಬ್ಲಮ್ ಆಗಿರೋದು ನಿಮ್ಮಿಬ್ಬರ ನಡುವೆ. ಯಾರ ನನ್ನ ವ್ಯೂವರ್ಸ್ ಮತ್ತು ನಿಮ್ಮ ವ್ಯಕ್ತಿ ನಡುವೆ ಹೇಳ್ತದೆ ನಾನು. ಇದನ್ನು ಸರಿ ಮಾಡ್ಕೋಬೇಕಂದ್ರೆ ಇದನ್ನು ನೀವು ಸರಿ ಮಾಡ್ಕೋಬೇಕು. ಅದು ಈಗೋ ಸ್ವಲ್ಪ ಜಂಬ ಅಂತ ಹೇಳ್ತೇವೆ ನೋಡ್ರಿ, ಅಹಂಕಾರಲ್ಲಿಲ್ಲ ಜಾಂಬ, ಅದು ಸ್ವಲ್ಪ ಸೈಡಿಗೆ ಇಡ್ರಿ. ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸಸ್. ಕಾನ್ಫಿಡೆಂಟ್ ಇರ್ರಿ, ಬಟ್ ಅದು ಓವರ್ ಕಾನ್ಫಿಡೆಂಟ್ ಆಗಬೇಡ್ರಿ. ಸೊ ಸಿಂಹ ಲಿಯೋ ಹೌದಾ, ಪ್ರೈಡ್ ಇರ್ತಾರೆ ಭಾಳ ಅವರು ಈ ಎನರ್ಜಿ ಒಳಗೆ ಅದಿರಿ ನೀವು. ಹಾಗಾಗಿ ದ ಎಂಡ್ ಆಫ್ ಟಫ್ ಸೈಕಲ್ ಅಪ್ರೋಚಸ್. ಸೊ ಇದನ್ನು ಸರಿ ಮಾಡ್ಕೊಳ್ರಿ, ಇದಕ್ಕೊಂದು ಒಳ್ಳೆ ಎಂಡಿಂಗ್ ಬರ್ತೈತಿ. ಬ್ಯಾಲೆನ್ಸ್ ಸ್ಪಿರಿಚುವಲಿ ಆ್ಯಂಡ್ ಪ್ರಾಕ್ಟಿಕಲಿ. ಅಂದ್ರೆ ಜೀವನನ ಮತ್ತು ಆಧ್ಯಾತ್ಮಿಕತೆ ಎರಡೂ ಇರಬೇಕು ನಮ್ಮ ಜೀವನದೊಳಗೆ. ಅಂದ್ರೆ ಇಲ್ಲೇನ ಜೀವನ ಸಾಮರಸ್ಯ ಅಂತ ಹೇಳ್ತಾರಲ್ಲ, ಇಲ್ಲೇ ಇಂಬ್ಯಾಲೆನ್ಸ್ ಆಗೈತಿ ನಿಮ್ಮ ಇಬ್ಬರು ರಿಲೇಷನ್ಶಿಪ್ ಒಳಗೆ. ಯಾಕಂದ್ರೆ ಭಾಳ ಜನ ಥರ್ಡ್ ಪಾರ್ಟಿ ಬಿಟ್ಟು ಹೋಗ್ಬೇಕ್ರಿ, ನಾವು ಚೆನ್ನಾಗಿರ್ಬೇಕ್ರಿ ಅಂತೀರಿ, ಬಟ್ ನೀವು ಬ್ಯಾಲೆನ್ಸ್ ಮಾಡೋಕೆ ನೀವು ತಯಾರಂಗಿಲ್ಲ. ಎರಡು ತಕ್ಕಡಿ ಅಲ್ಲ ಒಂದು ರಿಲೇಷನ್ಶಿಪ್ ಅಂದ್ರೆ ಹಿಂಗೆ ಆತಂದ್ರೆ ಸರಿ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನೀವು ತೂಕ ಕರೆಕ್ಟ್ ಇರ್ಬೇಕಂದ್ರೆ ವಜ್ಜಿ ಅಲ್ಲ ತೂಕಂದ್ರೆ. ನಿಮ್ದು ಥಾಟ್ಸ್ ಗೀಟ್ಸ್ ಎಲ್ಲ ಎಮೋಷನ್ಸ್ ಎಲ್ಲಿಬ್ರದ್ದು ಈಕ್ವಲ್ ಇದ್ದಾಗ ಅದು ಕರೆಕ್ಟ್ ಇರ್ತೈತಿ, ಬ್ಯಾಲೆನ್ಸಿಂಗ್ ಇರ್ತೈತಿ. ಸೊ ಇದ್ರದ್ದೆಲ್ಲ ಆಗಿದ್ಮೇಲೆ ಔಟ್ಕಮ್ ಏನಂತ ನಾನೀಗ ತೆಗಿತಾನೆ, ಆಮೇಲೆ ಗೈಡೆನ್ಸ್ ಏನು ಬರೋದು ನೋಡೋಣಂತೆ. ಟ್ರಾನ್ಸ್ಫಾರ್ಮೇಷನ್ ಡೆತ್ ಇನ್ ರಿವರ್ಸ್ ಬಂದತಿಲ್ಲ. ಚೇಂಜಸ್ ಮಾಡ್ಕೊಳಕ್ಕೆ ನೀವು ರೆಡಿ ಇಲ್ಲ. ಇದ್ರ ಔಟ್ಕಮ್ ಏನಂದ್ರೆ ನೀವು ಚೇಂಜಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. ನೀವು ಎಲ್ಲಿವರೆಗೂ ಚೇಂಜಸ್ ಮಾಡ್ಕೊಳಂಗಿಲ್ಲ. ನಿಮ್ಮ ಹೇಳಿ ಎನರ್ಜಿ ಇಷ್ಟದಂಗೆ ಏನು ಹೇಳಿದೆ, ಇದು ರಿಲೇಷನ್ಶಿಪ್ಪು ಸರಿ ಆಗಲ್ಲ. ಮೋಸ್ಟ್ಲಿ ಇದು ಎಂಡ್ ಆಗುವಂಥದ್ದು ಚಾನ್ಸಸ್ ಐತಿಲ್ಲ. ಭಾಳ ಮಂದಿಗೆ ಎಂಡ್ ಆಗಕ್ಕೆ ಬಂದಿರ್ಬೇಕಿಲ್ಲ. ನಮ್ದು ಹೊಸದು ನಾವು ಸ್ಟಾರ್ಟ್ ಮಾಡ್ಕೊಡೋಣ ಅಂತಂದು. ಸೊ ಒಂದು ಬ್ರೇಕಪ್ಪಿಗೆ ಹೋಗುವಂಥದ್ದು ನೀವು ಏನೋ ಟ್ರೈ ಮಾಡ್ತಾನೆ ಅಂದ್ರೆ ನೀವು ನಿಮ್ಮನ್ನೇ ಬ್ಯಾಲೆನ್ಸ್ ಮಾಡಿಕೊಂಡು ಟ್ರೈ ಮಾಡಿ ಒಂದು ಹೆಲ್ದಿ ಒಂದು ಬ್ರೇಕಪ್ ಮಾಡ್ಕೊರಿ. ಮನಸ್ಸು ನೋವು ಮಾಡ್ಕೊಂಡಲ್ಲ, ಇದು ಸರಿ ಆಗಕತ್ತಿಲ್ಲ. ಎಸ್, ಐ ನೀಡ್ ಟು ಚೇಂಜ್, ಯು ನೀಡ್ ಟು ಚೇಂಜ್, ಓಕೆ ಡನ್ ಬಾಯ್. ಇಷ್ಟು ಒಂದು ಸಮಾಧಾನದಾಗೆ ನೆಮ್ಮದಿಯಾಗಿ ಒಂದು ಎಂಡಿಂಗ್ ಮಾಡ್ಕೊಂಡ್ರೆ ಇದು ಚಲೋ. ಸರಿ ಆಗ್ತತೇನ್ರಿ ಅಂದ್ರೆ ಸರಿ ಆದ್ರೂ ಸಹ ನೆಗೆಟಿವ್ ಪ್ಯಾಟರ್ನ್ಸ್ ಭಾಳ ಕಾಣ್ತದೆ. ಮತ್ತೆ ಇದೇ ರಿಪೀಟ್ ಆಗ್ತೈತಿ. ನೀವು ಎಕ್ಸ್ಕ್ಯೂಸ್ ಮಾಡ್ತೀರಿ ಅವರಿಗೆ, ಮತ್ತೆ ಅದೇ ತಪ್ಪು ಮಾಡ್ತಾರೆ. ನಿಮ್ಮನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಹಾಕಾರ. ನಿಮ್ಮನ್ನು ಹಿಂಗೆ
ಆಡನ್ ಬಾ ಕೆಡ್ಸನ್ ಬಾ ಅಂತಾರಲ್ಲ, ಹಿಂಗೆ ಹೆಂಗಿದ್ರು ಅಡ್ಜಸ್ಟ್ ಆಗಿ ಹೋಗ್ತಾರೆ ಇವರು. ಸೊ ನೆಗೆಟಿವ್ ಪ್ಯಾಟರ್ನ್ಸ್ ಭಾಳ ಬರ್ತದವು ಈ ರಿಲೇಷನ್ಶಿಪ್ ಒಳಗೆ. ಸೊ ಏಂಜಲ್ ಗೈಡೆನ್ಸ್ ಏನು ಬರ್ತೈತಿ, ಸ್ವಲ್ಪ ದೊಡ್ಡದಾಯ್ತು ವಿಡಿಯೋ, ಬಟ್ ಡಿಟೇಲ್ ಐತಿ. ಸೊ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತೀರಿ ನನ್ನ ವ್ಯೂವರ್ಸಿಗೆ. ಸೊ ಪ್ರೈಡ್ ಇಲ್ಲಿ ಬಂದ ಆಮೇಲೆ ಕಾನ್ಫಿಡೆನ್ಸ್ ಐ ಆಮ್ ಕಾನ್ಫಿಡೆಂಟ್ ಅಂತಂದು ಇದನ್ನು ನೀವಿಲ್ಲೇ ಟ್ರಾನ್ಸ್ಫಾರ್ಮೇಷನ್, ಐ ನೀಡ್ ಟ್ರಾನ್ಸ್ಫಾರ್ಮೇಷನ್ ಅಂತ ಬೇಕು, ನನಗೆ ಹೊಸ ಬಿಗ್ನಿಂಗ್ ಬೇಕು, ನನ್ನ ಜೀವನದ ನಾನು ಖುಷಿ ಇರಬೇಕು, ಇದನ್ನು ನೀವು ಅಫರ್ಮೇಷನ್ ಮಾಡಿರಿ, ಅಂದರೆ ಕ್ಲೇಮ್ ಮಾಡಿರಿ. ಕಾನ್ಫಿಡೆನ್ಸ್ ಇಸ್ ಅ ಕೀ. ಸೊ ಗೈಡೆನ್ಸ್ ಏನು ಬರ್ತದೆ, ಬಿ ಬೋಲ್ಡ್. ಸಿ ನೀವು ಭಾಳ ಧೈರ್ಯವಂತಿದ್ದೀರಿ, ನೀವು ಧೈರ್ಯನ ನೀವು ಏನದಿರಲ್ಲ ನೀವು ಅದನ್ನ ತೋರಿಸ್ಕೊಳ್ರಿ. ಜೀವನದಾಗ ನೀವು ಏನದಿರಿ ಅಂತ ತೋರ್ಸೋಕ್ಕಾಗಿ ನಿಮಗೆಲ್ಲ ಕೆಲವೊಂದು ಈ ಸಿಚುವೇಶನ್ ಬಂದಿರಬೇಕಿಲ್ಲ. ನಿಜವಾದ ನಿಮ್ದು ಒಂದು ಒಳಗಿನ ಪೊಟೆನ್ಷಿಯಲ್ ಇರ್ತದಲ್ಲ, ನೀವು ನನ್ನ ಕೈಯಿಂದ ಆಗಲ್ಲ, ನನಗೆ ಧೈರ್ಯ ಇಲ್ಲ, ನನಗೆ ಹೆದರಿಕೆ ಆಕತಿ, ನಾ ಸೊಸೈಟಿಯಾಗ ನಾ ಹೆಂಗೆ ಮಾಡಲಿ ಹಿಂಗೆ ಮಾಡಲಿ, ಅಯ್ಯೋ ಅವೆಲ್ಲ ಬಿಡ್ರಿ. ನೀವು ಭಾಳ ಅಂದ್ರೆ ಬೋಲ್ಡ್ ಅದಿರಿ, ಅಡ್ವೆಂಚರಸ್ ಅದಿರಿ. ಏನೇ ಬಂದರೂ ನಿಮಗೆ ಗೊತ್ತದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು. ಬಟ್ ನಿಮ್ಮನ್ನು ನೀವು ಅದನ್ನ ಹೋಲ್ಡ್ ಮಾಡ್ಕೊಂಡ್ಬಿಟ್ಟಿರಿ. ಸೊ ಅನ್ಲೆಸ್ ಯುವರ್ ಸೈಡ್ ಅದನ್ನೇನು ಅಡ್ವೆಂಚರಸ್ ಟೇಕ್, ರಿಸ್ಕ್ ತೊಗೋರಿ, ಡೇರಿಂಗ್ ರಿಸ್ಕ್ ತೊಗೋರಿ ಅಂತ ನಿಮ್ಗೆ ಹೇಳ್ತಿದಾರೆ ನೋಡ್ರಿ. ಅವೇಕಂದ ಇನ್ನರ್ ಗಾಡೆಸಸ್, ನಿಮ್ಮ ಒಳ ಮನಸ್ಸು ಏನು ಹೇಳ್ತಾ ಐತಿ, ನಿಮ್ಮ ಪ್ಯಾಷನ್ ಏನೈತಿ ಅದನ್ನು ಫಾಲೋ ಮಾಡೋದು ಕಲೀರಿ. ಎಮೋಷ್ನಲಿ ಭಾಳನ ಬೇಜಾರಾಗಿರಿ ಇಲ್ಲ ಅಂತಲ್ಲ. ಸೊ ಒಂದು ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ರಿ. ವಾಟರ್ ಎನರ್ಜಿ ಏನೈತಲ್ಲ, ಸೊ ಈ ಕಾರ್ಡ್ ಬಂದಾಗೆಲ್ಲ ಹೇಳ್ತಾನೆ ನಾನು, ಸ್ವಲ್ಪ ವಾಟರ್ ಬಾಡೀಸ್ ಅಂದ್ರೆ ನೀರಿನ ಜೊತೆ ನಿಮ್ದು ಒಡನಾಟ ಇಟ್ಕೊಳ್ರಿ. ಅಂದರೆ ಗಿಡಗಳಿಗೆ ನೀರು ಹಾಕ್ರಿ. ನಿಮ್ಮ ಊರಾಗ ಹೊಳಿ ಕೆರೆ ನದಿ ಏನಾರು ಇದ್ವು ಅಂದ್ರೆ ಒಂದು 5 ನಿಮಿಷ ಹೋಗಿ ಕುಂತು ಬರ್ರಿ. ಅಲ್ಲಿ ಫಿಶ್ ಇದ್ರೆ ಒಂದು ಸ್ವಲ್ಪ ಏನಾರು ಹಾಕಿ ಬರ್ರಿ ಅವಕ್ಕೆ. ಇಲ್ರಿ ಅಂದ್ರೆ ಒಂದು ಸ್ವಲ್ಪ ಗಾರ್ಡನ್ ಗ್ರೀನ್ ಕಲರ್ ಇದ್ದಲ್ಲಿ ನಿಮ್ಮ ಮನೆ ಒಳಗೆ ಗಿಡ ಇರ್ತಾವೆ, ಗಾರ್ಡನ್ಗೆ ಹೋಗ್ಬೇಕಂತೇನಿಲ್ಲ, ನಿಮ್ಮ ಮನೆ ಒಳಗೆ ಎಲ್ಲಿ ಗಿಡ ಇರ್ತಾವಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ರಿ. ಆ ಗಿಡದ ಜೊತೆಗೆ ನೀರು ಹಾಕ್ಕೊಂತ ಅದ್ರ ಜೊತೆಗೆ ಸ್ವಲ್ಪ ನೀವು ಟೈಮ್ ಸ್ಪೆಂಡ್ ಮಾಡಿರಿ, ರಿಲ್ಯಾಕ್ಸ್ ಹಾಕಿರಿ. ಏನೂ ನಮ್ಗೆ ಮಾಡೋಕ್ಕಾಗಿಲ್ರಿ, ನಮ್ಗೆ ಇಷ್ಟೆಲ್ಲನೂ ಮಾಡೋಷ್ಟು ನಮ್ಗೆ ಆಗಂಗಿಲ್ರಿ ಅನ್ನೋರು ಇನ್ನೂ ಲೇಝಿ ಇರ್ತಿರಲ್ಲ, ಅವರಿಗಾಗಿ ಲೇಝಿನ ಮತ್ತದ. ಒಂದು ಮನ್ಯಾಗ ಒಂದು ಗಿಡದ ಒಂದು ಪಾಟ್ನಾಗ ಹೋಗಿ ಗಿಡಕ್ಕೆ ನೀರು ಹಾಕ್ಬೇಕು. ನಮ್ಮ ಮನ್ಯಾಗ ಪಾಟ್ ಇಡಕ್ಕೆ ಜಾಗ ಇಲ್ರಿ, ಎದ್ರಿಗೆ ಎಲ್ಲರೂ ಒಂದು ಕಾಣ್ತಾವಲ್ಲ ಕಡೆಗೆ, ಒಂದು ಬಾಟ್ಲೆ ನೀರು ಒಯ್ಯಿರಿ. ಒಂದು ಗಾರ್ಡನ್ ಇರ್ತದೆ, ಎಲ್ಲೋ ಇರ್ತದೆ, ಅಲ್ಲಿ ಹೋಗಿ ಕುಂತು ಬರಲ್ಲ, ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಬಿಡ್ರಿ ಆ ಗಿಡದ ಜೊತೆಗೆ. ಒಂದು ಬಾಟ್ಲ್ ನೀರು ಒಯ್ದಲ್ಲಿ ನೀರು ಹಾಕಿ ಬರ್ರಿ ಅದಕ್ಕೆ. ಅಂಥ ಲೇಝಿನ ಅಂದ್ರೆ ನಿಮ್ಮ ಪಕ್ಕಕ್ಕೆ ಒಂದು ನೀರು ಒಂದು ಗ್ಲಾಸ್ ಒಳಗೆ ಅಂದ್ರೆ ಗಾಜಿನ ಕಪ್ ಒಳಗೆ ಒಂದು ನೀರು ಇಟ್ಕೊಳ್ರಿ. ಸ್ವಲ್ಪ ನಿಮ್ಮ ಜೊತೆಗೆ ಇರಲಿ, ಆಮೇಲೆ ಅದನ್ನ ಹೋಗಿ ನೀವು ನಿಮ್ಮ ಸಿಂಕಿಗಾರ ಹಾಕಿರಿ, ಗಿಡಕ್ಕಾರ ಹಾಕಿರಿ. ಓಕೆ, ಸೊ ಇಟ್ ವಿಲ್ ಬ್ಯಾಲೆನ್ಸ್ ಯುವರ್ ಎನರ್ಜಿ. ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ, ಇನ್ನರ್ ಗಾಡೆಸಸ್ ಮಾಡಿರಿ, ಬೋಲ್ಡ್ ಮಾಡಿರಿ. ಮತ್ತು ಇಲ್ಲೇನು ಹೇಳಿದೆ, ಕಾನ್ಫಿಡೆನ್ಸ್ ಹೇಳಿದೆ, ಟ್ರಾನ್ಸ್ಫಾರ್ಮೇಷನ್ ಹೇಳಿದೆ. ಓಕೆ, ಇಷ್ಟೆಲ್ಲ ನಿಮ್ಮ ಇದ್ರ ನೋಡ್ರಿ, ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಅಫರ್ಮೇಷನ್ ಅದು ಅಫರ್ಮೇಷನ್ ಅಂತಲೇ ಹೇಳ್ತೇನೆ ನಾನು. ಕಮೆಂಟ್ಸ್ ಅಂದ್ರೆ ನಿಮಗೆ ಗೊತ್ತಿಲ್ದಂಗೆ ನೀವು ನಿಮ್ಗೆ ಏನು ಬೇಕು ಅದನ್ನು ನೀವು ಅದನ್ನು ಅಬ್ಸರ್ವ್ ಮಾಡ್ಕೊತಿರ್ತೀರಿ, ಯೂನಿವರ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತೈತಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇದು ನಿಮ್ಮದೇ ಸ್ಪೇಸ್, ನಿಮ್ಮದೇ ಆದಂಥ ಒಂದು ಸ್ಪೇಸ್. ನಿಮಗಿಲ್ಲೇ ಹೀಲಿಂಗ್ ಎನರ್ಜೀಸ್, ರಿಲೇಷನ್ಶಿಪ್ ಎನರ್ಜೀಸ್, ಗೈಡೆನ್ಸಸ್, ಯೂನಿವರ್ಸ್ ಗೈಡೆನ್ಸ್ ಎಲ್ಲ ಕನ್ನಡ ಒಳಗೆ ನಿಮಗೆಲ್ಲ ಟ್ಯಾರೋ ರೀಡಿಂಗ್ ಸಿಗ್ತದವು. ಸೊ ಅವನ್ನ ನೋಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ರಿ ನಿಮ್ಮ ಜೀವನನ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ. ಮತ್ತು ನಾಳೆ ಒಂದು ಹೊಸ ರೀಡಿಂಗಿನ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಹ್ಯಾವ್ ಅ ಹ್ಯಾಪಿ ಡೇ ಆ್ಯಕ್ಚುಲಿ. ಓಕೆ, ಸೊ ಥ್ಯಾಂಕ್ ಯು.